ಅಕ್ರಮ ಮಸೀದಿ ನಿರ್ಮಾಣ ಖಂಡಿಸಿ ಶ್ರೀರಾಮ್ ಸೇನಾ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ನೇತೃತ್ವದಲ್ಲಿ ಹಿಂದೂ ಪರ ಸಂಘಟನೆಗಳ ಒಕ್ಕೂಟ ನೇಕಾರ್ ನಗರ ಹಿತರಕ್ಷಣಾ ಸಮಿತಿಯಿಂದ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಯಿತು. ಅಂದ್ರೆ ಇಲ್ಲಿ ಹಿಂದೂಗಳು ಪ್ರತಿಭಟನೆ ಮಾಡಿದ್ರೆ ನ್ಯಾಯಯುತವಾಗಿ ಇಲ್ಲಿ ಮಸೀದಿ ಆಯ್ತು ಅಂತ ತಿಳ್ಕೊಳ್ಳಿ. ನೇಕಾರ ನಗರದ ಮದುವೆ ಉತ್ಸವಗಳು ವಾದ್ಯ ಸಹಿತ ಹೋಗಂಗಿಲ್ಲ, ಗಣೇಶೋತ್ಸವ ಮೆರವಣಿಗೆ ವಾದ್ಯ ಬಾರಿಸಂಗಿಲ್ಲ, ಪಟಾಕಿ ಹಾರಿಸಂಗಿಲ್ಲ, ಘೋಷಣೆ ಹಾಕಂಗಿಲ್ಲ. ಇನ್ನು ಸೂಕ್ಷ್ಮ ಹೌದು, ಹುಬ್ಬಳ್ಳಿಯ ಚಬ್ಬಿ ಪ್ಲಾಟ್ ಶಿವನಗಾರ್ ಬಡಾವಣೆಯಲ್ಲಿ ಅನಧಿಕೃತವಾಗಿ ಮಸೀದಿಯನ್ನು ನಿರ್ಮಾಣ ಮಾಡಲಾಗಿದೆ ಎಂದು ನಗರದ ನೇಕಾರ್ ನಗರ ವೃತ್ತದಲ್ಲಿ ಹಿಂದೂಪರ ಸಂಘಟನೆಗಳು ಪ್ರತಿಭಟನೆ ನಂತರ ಮಾಧ್ಯಮರ ಜೊತೆಗೆ ಮಾತನಾಡಿದ ಪ್ರಮೋದ್ ಮುತಾಲಿಕ್ ಅವರು, ಹಿಂದೂ ಬಾಂಧವರು ಹೆಚ್ಚು ಇರುವ ಈ ಸ್ಥಳದಲ್ಲಿ ವಾಸಸ್ಥಳವಾಗಿರುವ ಮನೆಯನ್ನು ಮಸೀದಿಯನ್ನಾಗಿ ನಿರ್ಮಾಣ ಮಾಡಿದ್ದಾರೆ. ಇದರ ವಿರೋಧವಾಗಿ ಕಳೆದ 4 ತಿಂಗಳಿಂದ ನಿರಂತರ ಹೋರಾಟ ನಡೆಯುತ್ತಿದೆ. ಪಾಲಿಕೆಯ ಮೇಯರ್ ಮತ್ತು ಉಪಮೇಯರ್ ಜೊತೆಗೆ ಚರ್ಚೆ ಬಳಿಕ ಯಾವುದೇ ಮಸೀದಿ ನಿರ್ಮಾಣಕ್ಕೆ ಅನುವು ಮಾಡಿಕೊಡುವುದಿಲ್ಲ ಎಂಬ ಮಾಹಿತಿಯೊಂದಿಗೆ ಇಂದು ಹೋರಾಟವನ್ನು ಕೈಬಿಡಲಾಗಿದೆ ಎಂದರು. ಇನ್ನು ಹೋರಾಟ ನಿರಂತರವಾಗಿದ್ದು ಕೂಡಲೇ ಇಲ್ಲಿನ ನಿವಾಸಿ ಸಮಸ್ಯೆ ಇತ್ಯರ್ಥ ಮಾಡದಿದ್ದರೆ ಮುಂದಿನ ಕ್ರಮಕ್ಕೆ ಸರ್ಕಾರವೇ ಹೊಣೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಹುಬ್ಬಳ್ಳಿ ನಗರದಲ್ಲಿ ನೇಕಾರ್ ಭಾಗದಲ್ಲಿ ಛಬ್ಬಿ ಪ್ಲಾಟ್ ಶಿವನಾಗ ಬಡಾವಣೆಯಲ್ಲಿ 98% ಹಿಂದೂಗಳೇ ಇರೋದು. ಅಲ್ಲೊಂದು ಇಲ್ಲೀಗಲ್ ಕಾನೂನು ಬಾಹಿರ ನಿಯಮ ಬಾಹಿರವಾಗಿ ವಾಸದ ಮನೆಯನ್ನು ಮಸೀದಿಯಾಗಿ ಪರಿವರ್ತನೆ ಮಾಡ್ತಾ ಇರೋದರಿಂದ, ನಮಾಜ್ ಮಾಡ್ತಾ ಇರೋದರಿಂದ ಅಲ್ಲಿ ವಿರೋಧ ಕಳೆದ 4 ತಿಂಗಳನ್ನು ಮಾಡ್ತಾ ಇದ್ದಾರೆ. 1ನೇ ತಾರೀಕು ಗಡುವು ಕೊಟ್ಟಿದ್ದರು. ನಿನ್ನೆ ಅಂದರೆ ಎಷ್ಟು ನಿರ್ಲಜ್ಜರಿದ್ದಾರೆ. ಸರ್ಕಾರಿ ಯಂತ್ರ 4 ತಿಂಗಳು ಈ ಬೀದಿ ಮೇಲೆ ಕೂಡಿಸ್ತಾರೆ ಹೆಣ್ಮಕ್ಕಳನ್ನು. ನಾಚಿಕೆ ಮಾನ ಮರ್ಯಾದೆ ಇದೆಯಾ? ಕಾನೂನು ಯಾಕೆ ಕೂತಿದ್ರಿ ನೀವಲ್ಲಿ? ಜನಪ್ರತಿನಿಧಿಗಳು ನಿಮಗೆ ಯಾಕೆ ಓಟ್ ಕೊಟ್ಟು ಆರಿಸಿದ್ದೀವಿ? ಸೊ ಜನರ ಕಷ್ಟ ಸುಖ ಏನು ತೊಂದರೆ ಇದೆ ಅಂತ ಅನ್ನೋದು ಗಮನಿಸಬೇಕು ನೀವು. ಸೊ ನಿನ್ನೆ ಮೇಯರ್ ಮತ್ತು ಉಪಮೇಯರ್ ಜೊತೆಗೆ ತಹಸೀಲ್ದಾರ್ ಜೊತೆಗೆ ಚರ್ಚೆ ಆಗಿದೆ. ಅಲ್ಲಿ ನಮಾಜ್ ಮಾಡಿ ಕೊಡೋದಿಲ್ಲ, ಅಲ್ಲಿ ಮಸೀದಿ ಮಾಡಿ ಕೊಡೋದಿಲ್ಲ, ಎಲ್ಲವನ್ನೂ ಅಲ್ಲಿಂದ ತೆಗೆದು ಹಾಕ್ತೀವಿ ಅಂತ ಹೇಳಿ ಸ್ಥಳೀಯ ನಿವಾಸಿಗಳು ಪ್ರತಿಭಟನೆಯಲ್ಲಿ ಮಾತನಾಡಿ, ಹಿಂದೂಗಳ ಬಹು ಸಂಖ್ಯಾತರಿರುವ ಬಡಾವಣೆಯಲ್ಲಿ ಅಕ್ರಮವಾಗಿ ಮಸೀದಿ ನಿರ್ಮಾಣ ಮಾಡುವ ಮೂಲಕ ರೋಹಿಂಗ್ಯಗಳಿಗೆ ಆಶ್ರಯ ತಾಣವನ್ನು ಕಾಂಗ್ರೆಸ್ ಸರ್ಕಾರ ನೀಡುತ್ತಿದೆ. ಕೆಲವು ನಿರ್ಬಂಧಗಳನ್ನು ಹೇರುವ ಮೂಲಕ ಹಿಂದೂ ಧಾರ್ಮಿಕ ಹಬ್ಬಗಳಿಗೆ ಧಕ್ಕೆ ತರುವುದು ಇನ್ನೊಂದು ಸಮುದಾಯದ ಮನವೊಲಿಕೆಗಾಗಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಶಿವನಾಗ ಬಡಾವಣೆಯಲ್ಲಿ ಮಸೀದಿ ಕಟ್ತಾ ಇದ್ದಾರೆ. ಯಾಕಂತಂದ್ರೆ ಎಲ್ಲ ಕಡೆ ಬಾಂಗ್ಲಾ ರೋಹಿಂಗ್ಯಗಳನ್ನ ಒದ್ದು ಓಡ್ಸಾಕತ್ತಾರ. ಇಂಥ ನಗರಗಳಲ್ಲಿ ಜನನಿಬಿಡ ಪ್ರದೇಶದಲ್ಲಿ, ಅದು ಹಿಂದೂಗಳ ಬಹುಸಂಖ್ಯಾತರು ಇದ್ದಂಥ ಜಾಗದಲ್ಲಿ ಮಸೀದಿ ಅಕ್ರಮವಾಗಿ ಕಟ್ಟುತ್ತಾ ಇದ್ದಾರೆ. ಯಾಕಂತಂದ್ರೆ ರೋಹಿಂಗ್ಯಗಳ ಕಾಂಗ್ರೆಸ್ ಎಲ್ಲಿ ಸರ್ಕಾರ ಐತೆ ಅಂದ್ರೆ ಕರ್ನಾಟಕದೊಳಗೆ ಅಷ್ಟೇ ಇರೋದು. ಅದಕ್ಕಾಗಿ ಇಲ್ಲಿ ಮಸೀದಿ ಕಟ್ಟಿ ರೋಹಿಂಗ್ಯಗಳಿಗೆ ವಾಸಿಸಕ್ಕ ಇಲ್ಲಿ ಒಂದು ಪ್ರಮುಖ ಸ್ಥಾನ ಮತ್ತು ಅವರಿಗೆ ಪ್ರೊಟೆಕ್ಷನ್ ಕೊಡುವಂಥ ಕೆಲಸ ಮುಲ್ಲಾ ಖಾನಂದ್ ಆಗೈತಿ. ಆಮೇಲೆ ಇನ್ನೊಂದು ಕ್ವಶನ್ ಏನಂತಂದ್ರೆ 10 ಗಂಟೆಗೆ DJ ಬಂದ್ ಮಾಡ್ರಿ ನೀವು. ಆಮೇಲೆ ಅಲ್ಪಸಂಖ್ಯಾತರು ಇರುವಂತ ಬೀದಿ ಒಳಗೆ ಗಣೇಶ ಮೆರವಣಿಗೆ ಯಾಕಂತ ಸಿದ್ದರಾಮಯ್ಯ ಕೇಳ್ತಾನೆ ಓಪನ್ ಆಗಿ. ನಾವು ಓಪನ್ ಆಗಿ ಕೇಳಾಕತ್ತೀವಿ, ಇಷ್ಟು ಹಿಂದೂಗಳಲ್ಲಿ ಇದ್ದಂತ ಜನರು ಇದ್ದಂತ ಸ್ಥಳದೊಳಗ ಮಸೀದಿ ಯಾಕ? ಸಿದ್ದರಾಮಯ್ಯನವ್ರು ಇದಕ್ಕೆ ಉತ್ತರ ಕೊಡ್ಬೇಕ. ಯಾವ ರೋಡ್ ಒಳಗೆ ಜಾಸ್ತಿ ಮಸೀದಿ ಇರ್ತೈತಿ, ಅಲ್ಪಸಂಖ್ಯಾತರು ಇರ್ತಾರ, ಅಲ್ಲಿ ನೀವು DJ ತರಬೇಡ್ರಿ, ಅಲ್ಲೇನೈತಿ ನಿಮ್ ಕೆಲಸ ಅಂತ ಕೇಳ್ತಾರೆ ಇವ್ರು. ಆಮೇಲೆ ನ್ಯೂ ಇಯರ್ಗೆ ಕುಡಿದು ಕರ್ಕೊಂಡು ಹೋಗ್ತಾರೆ. ಕುಡಿದು ಬಿದ್ದವ್ರಿಗೆ ಪೊಲೀಸರಿಗೆ ಒಂದು ಕೆಲಸ ವಹಿಸ್ತಾರೆ, ಏನಂತಂದ್ರೆ ಅವ್ರನ್ನ ಮನೆಗೆ ಸೇಫ್ ಆಗಿ. ಒಟ್ಟಾರೆ ಮನೆ ಕಟ್ಟಿಸಿ ಮಸೀದಿಯಾಗಿ ಮಾರ್ಪಾಡು ಮಾಡಿರೋದಕ್ಕೆ ಖಂಡನೆ ವ್ಯಕ್ತಪಡಿಸಿದ ಹಿಂದೂ ಪರ ಸಂಘಟನೆಗಳು ಕೂಡಲೇ ಮಸೀದಿ ತೆರವುಗೊಳಿಸಬೇಕೆಂದು ಆಗ್ರಹದ ಭರವಸೆ ನಂತರ ಪ್ರತಿಭಟನೆ ವಾಪಸ್ ಪಡೆದರು. ಇನ್ನು ಪ್ರತಿಭಟನಾ ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ನಿರ್ವಹಿಸಲಾಗಿತ್ತು. 9 ಲೈವ್ ನ್ಯೂಸ್, ಹುಬ್ಬಳ್ಳಿ.